ಎರಡನೇ ಬಾರಿಗೆ ಅವರ ಅವಕಾಶವನ್ನು ಕೇಳಿ ಇವತ್ತು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣವರು ನಮ್ಮ ಅಳಿಯ, ನಮ್ಮ KR ನಗರದ ಅಳಿಯ ಅವರು. ಪ್ರಜ್ವಲ್ ರೇವಣ್ಣನು ಕೂಡ ನಮ್ಮ ಮೊಮ್ಮಗ ಅವನು ಕಟ್ಟು. ಹಾಗಾಗಿ ನಾನು ಅತೀವ ಪ್ರೇಮದಿಂದ ವಿಶ್ವಾಸದಿಂದ ಇವತ್ತು ನಾನು ಕೂಡ ತಮ್ಮನ್ನು ಬೇಡ್ಕೋಬೇಕು ಅವನ ಪರವಾಗಿ ಅಂತಕ್ಕಂಥದ್ದಕ್ಕೆ ಇತಿಹಾಸ ಪ್ರಸಿದ್ಧ ರಾಮನಾಥಪುರಕ್ಕೆ ನಾನು ಬಂದಿದ್ದೇನೆ. ನನಗೆ ಅರಕೂಲ್ಗೌಡು ನಮ್ಮ ಹೆಣ್ಣಾಳ್ ನಂಜೇಗೌಡರಿದ್ರು, ಆಗಿಂದಲೂ ಕೂಡ ನನಗೆ ಪರಿಚಯ. ನಂತರ ಮಂಜು ಹೆಂಡತಿ ಜಿಲ್ಲಾ ಪಂಚಾಯತ್ ನಿಂತಿದ್ದಾಗ ತಾರಾ ನಾನು ಬಂದು ಪ್ರಚಾರ ಮಾಡಿದ್ದಿಲ್ಲ. ಮತ್ತು ಸೋಂಪುರ ಈ ಭಾಗದಲ್ಲೆಲ್ಲ ಕೂಡ ನನ್ನ ಬಂಧುಗಳಿರ್ತಕ್ಕಂಥ ಊರು. ಹಾಗಾಗಿ ಇವತ್ತು ನನಗೆ ಪರಿಚಿತ ಇರತಕ್ಕಂಥ ಈ ಸೋಮನಾಥಪುರದಲ್ಲಿ ನಮ್ಮ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣವ್ರ ಪರವಾಗಿ ಪ್ರಚಾರ ಮಾಡೋದಕ್ಕೆ ನಾವು ಇವತ್ತು ಬಂದಿದ್ದೇವೆ. ಇವತ್ತು ಇಡೀ ದೇಶದಲ್ಲಿ ಒಂದು ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಸಂಘರ್ಷಗಳು, ಚರ್ಚೆಗಳು, ಒಳಮಾತುಗಳು, ವೇದನೆಗಳು ಇವೆಲ್ಲವನ್ನೂ ಕೂಡ ಮರೆತು ದೇಶದ ಹಿತದೃಷ್ಟಿಯಿಂದ ಹಲವಾರು ಪಕ್ಷಗಳು ಒಂದು ಕಡೆ ಸೇರ್ತಕ್ಕಂಥ ರಾಜಕೀಯ ಧ್ರುವೀಕರಣ ಹಿಂದೆಂದೂ ಆಗದಿರುವಷ್ಟು ಹೆಚ್ಚಾಗಿ ಆಗ್ತಾ ಇದೆ. ಹಾಗಾಗಿ ಆ ರಾಜಕೀಯ ಧ್ರುವೀಕರಣದಲ್ಲಿ ನಾನೂ ಕೂಡ ಒಬ್ಬ ಅಂತಕ್ಕಂಥದ್ದನ್ನು ನಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಹೌದು, ನಾನು BJPಯ ವಿಧಾನ ಪರಿಷತ್ತಿನ ಸದಸ್ಯ. ನನಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡಿದಂಥವರು HD ದೇವೇಗೌಡರು. ನಾನು ಪಾರ್ಲಿಮೆಂಟಲ್ಲಿ 2009ರಲ್ಲಿ ಗೆದ್ದು ಪಾರ್ಲಿಮೆಂಟಿಗೆ ಬಂದೆ. 2014ರಲ್ಲಿ ನಮ್ಮ ಪಕ್ಷದವರಿಂದಲೇ ಸೋತೆ. ಆ ನಂತರದಲ್ಲಿ ನಾನು KR ನಗರದಲ್ಲಿ ಬೇರೆ ಬೇರೆ ಪುಸ್ತಕಗಳು ಬರೆಯೋಕ್ಕೆ ಶುರು ಮಾಡಿದೆ. ಯುರೋಪ್ ಕಂಟ್ರಿಯಲ್ಲಿ ತಿರುಗಾಟ ಮಾಡ್ಕೊಂಡು ಬಂದೆ. ಅಲ್ಲಿ ದೇಶದ ಸಂಸತ್ತಿನ ಬಗೆಗೆ ಪುಸ್ತಕಗಳು 9 ಪುಸ್ತಕ ಬರೆದಿದ್ದೀನಿ. ಇನ್ನೊಂದು ಪುಸ್ತಕ ಜುಲೈ 21ಕ್ಕೆ ಬಸವೇಶ್ವರ ಸನ್ನಿಧಾನದಲ್ಲಿ ಲಂಡನ್ನಲ್ಲಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಜಗತ್ತಿನ ಸಂಸತ್ತಿನ ಬಗೆಗೆ ಅಪಾರವಾದಂಥ ಅನುಭವವನ್ನು ನಾನು ಇಟ್ಕೊಂಡಿರ್ತಕ್ಕಂಥವನು. ಆವಾಗ ದೇವೇಗೌಡರು ನನಗೆ, ವಿಶ್ವನಾಥ್, ಸುಮ್ಮನೆ ಯಾಕಪ್ಪ ನಿನ್ನ ಅನುಭವ ಹಾಳು ಮಾಡಿಕೊಡ್ತಾ ಇದೆಯಾ, ನನ್ನ ಜೊತೆಗೆ ಯಾಕೆ ಬರಬಾರ್ದು ನೀನು? ಹೇಗೆ ಸರ್ ಅಂತ, ನೀನು ನನ್ನ ಜೊತೆಗೆ ಬಾ ಸಾಕು ಅಂತಂಥೇಳಿ ಆವತ್ತಿನ ದಿವಸ ನನ್ನನ್ನು, ಯಾವುದೇ ಅಧಿಕಾರ ಕುರ್ಚಿಗಳಿಲ್ಲದಂಥ ನನ್ನನ್ನು ಆವತ್ತಿನ ದಿವಸ ಅವರು ಹುಣಸೂರಿಗೆ ಕರ್ಕೊಂಡೋಗಿ ಹುಣಸೂರಿಂದ JDS ಟಿಕೆಟ್ ಕೊಟ್ಟು ಆರ್ಥಿಕವಾಗಿಯೂ ಕೂಡ ಸಹಾಯ ಮಾಡಿ, ಆ ವಯಸ್ಸಿನಲ್ಲಿ ಹುಣಸೂರು ಬಿಸಿಲಲ್ಲಿ ಬಂದು ತಿರುಗಾಟ ಮಾಡಿ ನನ್ನನ್ನು ಅವತ್ತು ಗೆಲ್ಲಿಸಿ ಹುಣಸೂರಿಂದ ಶಾಸಕರನ್ನಾಗಿ ಮಾಡಿದ್ರು. ಅದಷ್ಟೇ ಅಲ್ಲ, ನಾನು ಅವರು ಕೂತು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳ ಬಗ್ಗೆ, ರಾಜ್ಯ ಮತ್ತು ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ವಿಶ್ವನಾಥ್, ನೀನು ಯಾಕೆ JDS ರಾಜ್ಯಾಧ್ಯಕ್ಷ ಆಗಬಾರ್ದು? ನಾನು ಮಾಡ್ತೀನಿ, ನೀನು ನಿರ್ವಹಿಸಬೇಕು ಅದನ್ನು. ಆಗಲಿ ಸರ್, ಆಗಲಿ. ನನ್ನ ರಾಜ್ಯಾಧ್ಯಕ್ಷನನ್ನು ಕೂಡ ಮಾಡಿದ್ರು JDSಗೆ. ಆದರೆ ನಂತರದ ರಾಜಕೀಯ ಧ್ರುವೀಕರಣದಲ್ಲಿ, ರಾಜಕೀಯದ ತುಮುಲದಲ್ಲಿ, ರಾಜಕೀಯ ಜಂಜಾಟದಲ್ಲಿ ಏನೆಲ್ಲ ಆಗಿ ಹೋಯಿತು. ನಾನೀಗ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೇನೆ. ಹೌದು, ಇವತ್ತು ನನಗೆ ಬಹಳ ನನಗೆ, ಯಾಕೆಂದರೆ ಒಂದು ಅವಕಾಶ ನನಗೊಂದು ಅವಕಾಶ ಆಗಿತ್ತು. ಏನು ಅವಕಾಶ ಅಂತ ಅಂದರೆ, ನನಗೆ ಏನೇನೂ ಇಲ್ಲ ಅಂತಂದ ಸಂದರ್ಭದಲ್ಲಿ ದೇವೇಗೌಡರು ನನ್ನನ್ನು ಕರ್ಕೊಂಡು ಹೋಗಿ ನನಗೆಲ್ಲ ರೀತಿಯನ್ನು ಸಹಾಯ ಮಾಡಿ ನನಗೆ ಒಂದು ಅವಕಾಶ, ಜವಾಬ್ದಾರಿಯನ್ನು ಹುಣಸೂರು ಕೊಟ್ಟಂಥ ದೇವೇಗೌಡರ ಕುಟುಂಬದ ಋಣ ತೀರಿಸಬೇಕಾಗಿದೆ ನಾನು. ಅದಕ್ಕೋಸ್ಕರ ನಾವು ಈ ಪ್ರಜ್ವಲ್ ರೇವಣ್ಣ, ಯಾಕೆಂದರೆ ಮನುಷ್ಯನಿಗೆ ಏನಿರ್ತದೋ ಬಿಡ್ತದ್ರಿ. ಉಪಕಾರ ಸ್ಮರಣೆ ಇಲ್ಲ ಅಂತ ಅಂದರೆ ಮನುಷ್ಯನಿಗೆ ಅವನು ಮನುಷ್ಯನೂ ಕೂಡ ಆಗಲಾರ.
ಹಾಗಾಗಿ ಇವತ್ತು ದೇವೇಗೌಡರ ಕುಟುಂಬದ ಉಪಕಾರ ಸ್ಮರಣೆಯನ್ನು ಹಾಸನದಲ್ಲೂ ಕೂಡ ಮತ್ತು ಮಂಡ್ಯದಲ್ಲೂ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ನಾನು ಕ್ಯಾನ್ವಾಸಲ್ಲಿ ತೊಡಗಿಸ್ಕೊಂಡು ನನ್ನ ಉಪಕಾರ ಸ್ಮರಣೆಯನ್ನು ಮಾಡುವಂಥದ್ದಕ್ಕೆ ಇವತ್ತಿನ ದಿವಸ ನಾನು ಇಲ್ಲಿ ತಮ್ಮ ಮುಂದೆ ನಿಂತಿದ್ದೇನೆ. ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ JDSನ ಹಿರಿಯ ನಾಯಕರು, ರಾಜ್ಯದ ರಾಜಕೀಯ ಮುತ್ಸದ್ದಿಗಳಾದಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಇದೀಗ ತಾನೇ ಆಗಮಿಸಿದ್ದಾರೆ. ಅವರು ಅತ್ಯಂತ ಸಡಗರ ಸಂಭ್ರಮದಿಂದ ಕಾರ್ಯಕರ್ತರು, ಮುಖಂಡರುಗಳು ವೇದಿಕೆಯ ಮೇಲೆ ಕರ್ಕೊಂಡ್ಬರ್ತಾ ಇದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ನಮ್ಮ ಪ್ರಜ್ವಲ್ ರೇವಣ್ಣ, ಯುವ ನಾಯಕ ದೇವೇಗೌಡರ ಕುಡಿ ಅದು ಇವತ್ತು ಸಂಸತ್ತಿಗೆ ಪ್ರವೇಶ ಮಾಡೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತಕ್ಕಂಥ ಆಶಯವನ್ನು ಕೂಡ ನಾನು ವ್ಯಕ್ತ ಮಾಡ್ತಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.